to BA and BCom college. I am handling cost accounting subject for BCom 5th sem student. Last class we have solved problems based on time wage and the piece rate system. In this class the another topic, that is incentive plans. Incentive plans andre more and more workers to introduce which are any plan which introduce a workers to produce more and more. ಯಾರು more and more produce ಮಾಡೋಕ್ಕೆ ಇಷ್ಟಪಡ್ತಾರೆ ಆ ವರ್ಕರ್ಗೆ ಇನ್ಸೆಂಟಿವ್ ಪ್ಲಾನ್ಸ್ ಏನಾಗ್ತದೆ ಅಪ್ಲೈ ಆಗ್ತದೆ. ಸೊ ದಟ್ ದೇರ್ ಆರ್ ಟೂ ಟೈಪ್ಸ್, ಡಿಫರೆನ್ಷಿಯಲ್ ಪೀಸ್ ರೇಟ್ಸ್, ದೆನ್ ಪ್ರೀಮಿಯಂ ಬೋನಸ್ ಪ್ಲಾನ್. ಡಿಫರೆನ್ಷಿಯಲ್ ಪೀಸ್ ರೇಟಲ್ಲಿ ತ್ರೀ ಟೈಪ್ಸ್: ಟೇಲರ್ ಸಿಸ್ಟಮ್, ಮೆರಿಕ್ಸನ್ ಸಿಸ್ಟಮ್, ಗ್ಯಾಂಟ್ಸ್ ಟಾಸ್ಕ್ ಆ್ಯಂಡ್ ಬೋನಸ್ ಪ್ಲಾನ್. ಪ್ರೀಮಿಯಂ ಬೋನಸ್ ಪ್ಲಾನ್ ಅಲ್ಲಿ ತ್ರೀ ಟೈಪ್ಸ್: ಹಾಲ್ಸೆ ಪ್ಲಾನ್, ರೋವನ್ ಪ್ಲಾನ್ and Emerson efficiency. These are the three types in premium bonus plan. Let us discuss one by one. Taylor's system na hang calculate madbeka based on that problems. Then Emerson, Gantt, Halsey plan, Rowan plan ಮತ್ತೆ Emerson plan ಅನ್ನು based on ಯಾವ ರೀತಿಯಾಗಿ ನಾವು ಬೋನಸ್ ಮತ್ತೆ ವೇಜ್ ಪೀಸ್ ರೇಟ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ರೀತಿ ಸಿಸ್ಟಮ್ ಆಫ್ ವೇಜ್ payment, time wage, piece wage, wage incentive plan. Wage incentive plan divided into two: individual incentives, group incentives. Individual incentives divided into two based on time and productivity. Based on time, Halsey plan, Rowan plan, Emerson plan, Bedex plan. Based on productivity, Taylor's plan, Merrickson plan, Grant's plan. Group incentives, profit sharing. ಈ ರೀತಿ ನಾವೇ ಸಿಸ್ಟಮ್ ಆಫ್ ವೇಜಸ್ ಸಿಸ್ಟಮ್ ಅನ್ನು ಇರ್ತದೆ. ಓಕೆ, ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ದ ಫಸ್ಟ್ ಒನ್ ಈಸ್ ಟೇಲರ್ ಸಿಸ್ಟಮ್. ಟೇಲರ್ ಸಿಸ್ಟಮ್, ದಿಸ್ ಸಿಸ್ಟಮ್ ಈಸ್ ಡೆವಲಪ್ಡ್ ಬೈ FW Taylor. FW Taylor's in scientific management. This piece rate is divided into two types. Here we have two piece rates. First one is low piece rate. Second one is high piece rate. ಇವೆರಡು ಪೀಸ್ ರೇಟನ್ನು ಅವ್ರು ಕೊಟ್ಟಿದ್ದಾರೆ. 60%, 120% ಆ ರೀತಿಯಾಗಿ ಇವೆರಡು ಪೀಸ್ ರೇಟರ್ಸನ್ನು ಅವರು ಪ್ರೊವೈಡ್ ಮಾಡಿರ್ತಾರೆ. ಓಕೆ, ಹಿಯರ್ ವಿ ಹ್ಯಾವ್ ಟೂ ಪೀಸ್ ರೇಟ್ಸ್. ದ ಫಸ್ಟ್ ಒನ್ ಈಸ್ ಲೋ ಪೀಸ್ ರೇಟ್ ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಹೈ ಪೀಸ್ ರೇಟ್. ಇದು ನೆಕ್ಸ್ಟ್ ಹೈ ಪೀಸ್ ರೇಟ್ ಈಸ್ ಅಪ್ಲಿಕೇಬಲ್ ಟು ದ ವರ್ಕರ್ and the low piece rate is applicable to the worker, those who put in the below standard level. Ivaru above standard level. Idu below standard level ಗೆ ಅಪ್ಲೈ ಆಗ್ತದೆ. ಇದು above ಸ್ಟ್ಯಾಂಡರ್ಡ್ ಅವರಿಗೆ ಹೈ ಪೀಸ್ ರೇಟ್, ಬಿಲೋ ಸ್ಟ್ಯಾಂಡರ್ಡ್ ರೇಟ್ ಅವರಿಗೆ ಲೋ ಪೀಸ್ ರೇಟ್. ಅವ್ರಿಗೆ ಪೀಸ್ ರೇಟನ್ನು ಪ್ರೊವೈಡ್ ಮಾಡಿರ್ತಾರೆ ಪ್ರಾಬ್ಲಮಲ್ಲಿ. 120% ಆಫ್ ದ ಪೀಸ್ ರೇಟ್ ಈಸ್ ಅಬೋವ್, 60% ಆಫ್ ದ ಪೀಸ್ ರೇಟ್ ಈಸ್ ಬಿಲೋ. ಈ ರೀತಿಯವರ ಪ್ರಾಬ್ಲಮ್ಸಲ್ಲಿ ನಮ್ಗೆ ಪ್ರೊವೈಡ್ ಮಾಡಿರ್ತಾರೆ. ಓಕೆ, ಟೇಲರ್ ಸಿಸ್ಟಮ್ ಈಸ್ ಡೆವಲಪ್ಡ್ ಬೈ FW Taylor in the scientific management. Here we have two piece rates. First one is low piece rate, second one is high piece rate. Low piece rate is applied to those workers which are below standards. Next, high piece rate are applied to those workers which are having above standard level. ಇವೆರಡು ಆಗ್ತದೆ. ಬೇಸ್ಡ್ ಆನ್ above and below ನಾವು ಏನು ಮಾಡ್ತೀವಿ, ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀವಿ. ಇನ್ ಅಡ್ವಾಂಟೇಜಸ್ ಆಫ್ ಟೇಲರ್ಸ್ system, first one and it reduce the cost because the wage rate is fixed on the basis of the output. ಎಷ್ಟು ಅವರು ಔಟ್ಪುಟ್ನ ಪ್ರೊಡ್ಯೂಸ್ ಮಾಡ್ತಾ ಅದ್ರ ಮೇಲೆ ನಾವು ಫಿಕ್ಸ್ಡ್ ವೇಜ್ ಸಿಸ್ಟಮನ್ನು ಮಾಡಿದ್ರೆ ಇಟ್ ರೆಡ್ಯೂಸ್ ದಿ ಕಾಸ್ಟ್. Then it reward to efficiency of the worker. It makes the distinction between the efficient and inefficient worker, so it gives
special reward to the efficient workers and punishment to those workers who are insufficient. ಏನಾಗ್ತದೆ ಲೋ ಮತ್ತು ಹೈ ಪೀಸ್ ರೇಟ್ ಇತ್ತಂದ್ರೆ ಇಫ್ ಎಫಿಷಿಯನ್ಸಿ ಇಫ್ ದ ಔಟ್ಪುಟ್ ಈಸ್ ಗುಡ್ ಅವ್ರಿಗೆ ಹೈ ಪೀಸ್ ರೇಟನ್ನು ಕೊಡ್ತಾರೆ, ಅವ್ರ ಔಟ್ಪುಟ್ ಗುಡ್ ಇಲ್ಲ ಅಂತಂದ್ರೆ ಲೋ ಪೀಸ್ ರೇಟ್ ಅಂದರೆ ಇವ್ರಿಗೆ ಏನಾಗ್ತದೆ ಹೇಳಿ, ಹೈ ಇದ್ದವ್ರಿಗೆ ಪ್ರಮೋಷನ್ ಕೊಡ್ತಾರೆ, ಲೋ ಇದ್ದವ್ರಿಗೆ ಪನಿಷ್ಮೆಂಟ್ ಕೊಟ್ಟಂಗೆ ಈ ರೀತಿಯಾಗಿ ನಮ್ಗೆ ಟೇಲರ್ ಸಿಸ್ಟಮಲ್ಲಿ ಕಾಣ್ತದೆ. ಓಕೆ, ನೆಕ್ಸ್ಟ್ ಡಿಸ್ಅಡ್ವೈಸ್ ಡಸ್ ನಾಟ್ ಪ್ರೊವೈಡ್ ಗ್ಯಾರಂಟಿ ಆಫ್ ಮಿನಿಮಮ್ ವೇಜನ್ನು ಇದು ಟೇಲರ್ ಸಿಸ್ಟಮ್ ನಮಗೆ ಪ್ರೊವೈಡ್ ಮಾಡಲ್ಲ. ಓಕೆ, ಟ್ರೇಡ್ ಯೂನಿಯನ್ ಅಪೋಸಸ್, ಒಂದಿಷ್ಟು ಟ್ರೇಡ್ ಯೂನಿಯನ್ಸ್ ಈ ಎಲ್ಲ ಸಿಸ್ಟಮ್ಗೆ ಅಪೋಸ್ ಮಾಡಿದೆ. ಓಕೆ, ಇಟ್ ಈಸ್ ಸೂಟೇಬಲ್ ಫಾರ್ ದ it is ಎಲ್ಲೆಲ್ಲಿ ಇದು ಸೂಟೇಬಲ್ ಆಗ್ತದೆ ಟೇಲರ್ಸ್ ಇಸ್ ಫಾಲೋಯಿಂಗ್ ಕಂಡೀಷನ್ ಟು ಬಿ ಎಕ್ಸಿಸ್ಟೆಡ್. ದ ಫಸ್ಟ್ ಒನ್ ಈಸ್ ಸ್ಟ್ಯಾಂಡರ್ಡೈಸೇಷನ್ ಇರಬೇಕು, ನೋ ಡಿಲೇ, ಅಕ್ಯುರೇಟ್ ಟಾಸ್ಕ್ ಟೈಮ್, ಮೋರ್ ಫಿಕ್ಸ್ಡ್ ಎಕ್ಸ್ಪೆನ್ಸಸ್. ಅಲ್ಲೆಲ್ಲ ಏನಾಗ್ತದೆ ಹೇಳಿ ಟೇಲರ್ಸ್ ಸಿಸ್ಟಮ್ ಅಪ್ಲೈ ಆಗ್ತದೆ. This is about the introduction of the Taylor system. Let us start the problems based on Taylor's system. Number 1. From the following particulars, calculate the earnings of a worker under Taylor's differential piece rate system. Under Taylor's differential piece rate system. Standard time per unit 20 minutes. Normal rate per hour 90 paise. In a 9 hours daily day, A 25 minutes, B 35 units. Differential rates to be applied. 80% of the piece rate below standard, 120% of the piece rate is above standard. Okay, they have given standard time 20 minutes ಅಂತ ಪ್ರೊವೈಡ್ ಮಾಡಿದ್ದಾರೆ. ಸೊ ನಾರ್ಮಲ್ ರೇಟ್ ಪರ್ ಅವರ್ ಎಷ್ಟು 90 ಪೈಸೆ. A 9 ಅವರ್ಸ್ಗೆ A 25 ಮಿನಿಟ್ಸನ್ನು ಪ್ರೊಡ್ಯೂಸ್ ಮಾಡಿದರೆ B 35 ಮಿನಿಟ್ಸನ್ನು 9 ಅವರ್ಸ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಓಕೆ, ನಾವೀಗ ಎರಡೂ ಅಪ್ಲೈ ಮಾಡಬೇಕಾಗಿದೆ. ಫಸ್ಟ್ ಒನ್ ಏನು ಮಾಡಬೇಕು ಹೇಳಿ, ನಾವು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಸ್ಟ್ಯಾಂಡರ್ಡ್ ಟೈಮ್ ಪರ್ ಅವರ್. ಫಸ್ಟ್ ವರ್ಕಿಂಗ್ ನೋಟ್ ನಂಬರ್ 1 ಕ್ಯಾಲ್ಕುಲೇಷನ್ ಆಫ್ standard production per hour. Standard production per hour is equal to total minutes per hour total minutes per hour divided by number of minutes required, number of minutes required for per unit. Total minutes per hour is 60. Okay, then the number of minutes required for per unit is 20. 0 0 2 1s are 2 3s are 3 per hour. Units. Next, working note number 2. Calculation of production of 9 hours. Calculation of production in 9 hours. Production in 9 hours is equal to standard production per hour into daily actual working hours daily.
actual working hours daily. Standard production per hour we are already calculated in working note number 1, that is 3. 3 into actual working hours daily, 9. 9 3s are 27. Okay, next 27 units. Next, working note number 3, calculation of piece rate. Calculation of piece rate. Working note number 3, calculation of piece rate. Piece rate is equal to rate per hour divided by number of units produced per hour. Number of units produced per hour. Rate per hour. Rate per hour is 90 paise. Paise we have to convert it into rupees. 1 rupee is equal to 1 rupee is equal to 100 paise. So 90 divided by 100 is 90 divided by 100 whole divided by number of units produced per hour, that is 3. Okay, 0.90 divided by 3. 0.30 is our piece rate. 0.30 paise is our piece rate. I hope you understood the piece rate. ಯಾವ ರೀತಿಯಾಗಿ ನಾವು piece rate ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಂತ ನಿಮಗೆ ಗೊತ್ತಾಗುತ್ತೆ ಅನ್ಕೋತೀನಿ. And based on piece rate ನಾವು below ಮತ್ತು above ತಗೊಂಡು 80% of that piece rate, then 120% of that piece rate, then ಅದು ಬಂದಿದ್ದ ಅಮೌಂಟ್ನ into 25 into 35 ನಾವೇನು ಮಾಡಬೇಕಾಗ್ತದೆ ಕ್ಯಾಲ್ಕುಲೇಷನ್ ಮಾಡಬೇಕು. ಫಸ್ಟ್ ಏನು ಕೊಟ್ಟಿರ್ತಾರೆ ಅಲ್ಲಿ ಪ್ರಾಬ್ಲಮಲ್ಲಿ ನಮಗೆ ಸ್ಟ್ಯಾಂಡರ್ಡ್ ಟೈಮ್ ಕೊಟ್ಟಿರ್ತಾರೆ, ದೆನ್ ನಾರ್ಮಲ್ ರೇಟ್ ಕೊಟ್ಟಿರ್ತಾರೆ 9 ಅವರ್ಸಿಗೆ. ಒಬ್ಬರದ್ದು ವರ್ಕರ್ದು 25, ಇನ್ನೊಬ್ಬರು ವರ್ಕರ್ದು 35 ಕೊಟ್ಟಿದ್ದಾರೆ. 80% ಈಸ್ ಬಿಲೋ, 120% ಈಸ್ ಅಬೋವ್ ಪೀಸ್ ರೇಟ್ ಅಂತ ಹೇಳಿ ಕೊಟ್ಟಾರೆ. ಸೊ ಫಸ್ಟ್ ಒನ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ಅವರ್ ಈಸ್ ಈಕ್ವಲ್ ಟು ಟೋಟಲ್ ಮಿನಿಟ್ಸ್ ಪರ್ ಅವರ್ divided by number of minutes required per hour. Total minutes per hour ಅಂದ್ರೆ 1 hour ಗೆ ಎಷ್ಟು ಮಿನಿಟ್ಸ್ 60. ಹೌದಾ? ಡಿವೈಡ್ ಬೈ ನಂಬರ್ ಆಫ್ ಮಿನಿಟ್ಸ್ ರಿಕ್ವೈರ್ಡ್ ಪರ್ ಯೂನಿಟ್. 60 divided by 20. 0 0 cancel, 2 1s are 2 3s are 3 units. Okay, second, calculation of production in 9 hours. Standard production per hour into actual working hours daily. Standard production per hour we have already calculated in the working note number 1, that is 3. 3 into actual working hours daily is 9. 9 3s are 27. Then working note number 3, calculation of piece rate. Rate per hour divided by number of units produced per hours. ಇಲ್ಲಿ ನಮಗೆ ಇದು 90 ಪೈಸೆ ಕೊಟ್ಟಿದ್ದಾರೆ. ಸೊ ಪೈಸೆನ ರುಪೀಸ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. 90 divided by 100 into divided by 3. 0.90 divided by 3, 3 1s are 3 3s are, ಅಂದ್ರೆ 0.30 is our piece rate. Then calculate working note number 4, ನಾವೇನು ಮಾಡಬೇಕಾಗುತ್ತೆ ಹೇಳಿದ್ರೆ ಡಿಫರೆನ್ಷಿಯಲ್ ಪೀಸ್ ರೇಟ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ವರ್ಕಿಂಗ್ ನೋಟ್ ನಂಬರ್ 4, ಕ್ಯಾಲ್ಕುಲೇಷನ್ ಆಫ್ ಡಿಫರೆನ್ಷಿಯಲ್ ಪೀಸ್ ರೇಟ್. Number 4, calculation of differential piece rate.
differential piece rate. Here 80% of the piece rate is below standard. 80% of the piece rate is below standard. So 80 divided by 100. Piece rate we have already calculated in working note number 3, that is 0.30. 80 divided by 100 into 0.30, that is 24. Next, B. 120% of the piece rate above standard. Above standard. So 120 divided by 100 into 0.30. 120 divided by 100 into 0.30. Answer is 0.36. 0.36. Next, working note number 4, calculation of earnings. Calculation of earnings. Okay, earnings of A and B we have to calculate. Okay, earnings is equal to unit produced into piece rate. Unit produced into piece rate. A. Unit produced A the 25. So, now working note number 2, 9 are 27 ಬಂದಿತ್ತು. 27 ಇತ್ತು. 27 ಗಿಂತ 25 small or big, other less or more, less than other. So, less than ಈ 27 ಗಿಂತ less than ಇತ್ತಂದ್ರೆ ನಾವು below standard ತಗೋಬೇಕು, that is 24. If B is 35, so it is more than it is also above standard level. 0.36. 24 into 25, 0.24 into 25 into 0.24, 6 rupees. 35 into 0.36 rupees. 12.60 is our earnings. A the earnings 6, B the earnings 12.60. I hope you understood. First working note number 1, working note number 2, working note number 3 madadalla. 4 the calculation of differential piece rate. 80% of the piece rate is above standard. Okay, 80 divided by 100 into piece rate is 0.30. Already we have calculated in working note number 3. This is 0.24 ಬರ್ತದೆ. Next B, 120% of the piece rate is above standard. 120 divided by 100 into 0.30, that is 0.36. Then calculation of earnings. Earnings is equal to unit produced into piece rate. A 25. Unit produced ಎಷ್ಟದ 25 A. So 25 into piece rate. Piece rate ಎಷ್ಟದ ನಮ್ಮದು ಇವೆರಡು ನಾವು piece rate ನ ತಗೋಬೇಕಾಗ್ತದೆ. Differential piece rate. ನಮ್ಮದು ವರ್ಕಿಂಗ್ ನೋಟ್ ನಂಬರ್ 2 27 ಬಂದಿತ್ತು. 27 ಗಿಂತ 25 is less. So we have to consider the below standard, that is 0.24. 25 to 0.24 is rupees 6 for A. Then B 35. So 25 ಗಿಂತ 35 is more. So we have to consider above standard piece rate 0.36. 35 into 0.36 rupees 12.60 is our earnings. Okay, I hope you understood the Taylor's differential piece rate. ಯಾವ ರೀತಿಯಾಗಿ ನಾವು ಒಂದು ಕ್ಯಾಲ್ಕುಲೇಟ್ ಮಾಡಬೇಕಾ? ವರ್ಕಿಂಗ್ ನೋಟ್ ನಂಬರ್ 1, ವರ್ಕಿಂಗ್ ನೋಟ್ ನಂಬರ್ 2, 3, 4, 5. First standard production per hour, next production for 9 hours, then piece rate to differential piece rate, last one is earnings. I hope you understood. Here we have problem number 2. Now to calculate the earnings under the
ಟೇಲರ್ಸ್ ಡಿಫ್ರೆನ್ಷಿಯಲ್ ಪೀಸ್ ರೇಟ್ ಪರ್ ಅವರ್ 6 ಕೊಟ್ಟಾರ, ಸ್ಟ್ಯಾಂಡರ್ಡ್ ಟೈಮ್ ಪರ್ ಅವರ್ 30 minutes, ಡಿಫ್ರೆನ್ಷಿಯಲ್ ಪೀಸ್ ರೇಟ್ 75% of the piece rate is below standard, 125% of the piece rate is above standard. Daily working hours 8 ada, A the 15, B the 25. Okay, A the 15, B the 20. First working note number 1, standard production per hour. Number of minutes per hour divided by standard production per hour. Number of minutes per hour 16, ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ 30, ಅಂದರೆ 2 units ಬಂತ. ಸೊ ಪ್ರೊಡಕ್ಷನ್ ಇನ್ 9 hours. ಪ್ರೊಡಕ್ಷನ್ ಪರ್ ಅವರ್ ಇಂಟು ಆ್ಯಕ್ಚುಯಲ್ ವರ್ಕಿಂಗ್ ಅವರ್ಸ್. ಪ್ರೊಡಕ್ಷನ್ ಪರ್ ಅವರ್ ವರ್ಕಿಂಗ್ ನೋಟ್ ನಂಬರ್ 1 ಎಷ್ಟದ 2, ಅಂದರೆ ಡೈಲಿ ವರ್ಕಿಂಗ್ ಅವರ್ಸ್ A 2 is 16. ಓಕೆ, ನೆಕ್ಸ್ಟ್ ಡಿಫ್ರೆನ್ಷಿಯಲ್ ಪೀಸ್ ರೇಟನ್ನು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಪೀಸ್ ರೇಟ್ ಪರ್ ಅವರ್, ರೇಟ್ ಪರ್ ಅವರ್ ಡಿವೈಡ್ ಬೈ ನಂಬರ್ ಆಫ್ ಮಿನಿಟ್ಸ್ ಪರ್ ಅವರ್. ರೇಟ್ ಪರ್ ಅವರ್ ಆಲ್ರೆಡಿ ನಮ್ದು ಎಷ್ಟದ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದು 6 ಅದ. ಸೊ ಡಿವೈಡ್ ಬೈ 2, 2 1s 2 3s 3 ಬಂದೈತಿ. ಲೋ ಪೀಸ್ ರೇಟ್ ಮತ್ತು ಹೈ ಪೀಸ್ ರೇಟ್. ಲೋ ಪೀಸ್ ರೇಟ್ 75% ಆಫ್ ಅವರ್ ಪೀಸ್ ರೇಟ್ ಇಸ್ 3, ಎಷ್ಟು ಬಂತು 2.25. 125% ಆಫ್ ದ ಪೀಸ್ ರೇಟ್, 125% ಆಫ್ 3, 3.75. ಓಕೆ, ಈಗ ಅರ್ನಿಂಗ್ಸ್ ಕ್ಯಾಲ್ಕುಲೇಷನ್ ಯೂನಿಟ್ಸ್ ಎಷ್ಟು 15 ಅದ. 15 16ಕ್ಕಿಂತ ಲೆಸ್ ಅದ. ಸೊ ಟೇಕ್ 2.25 ಈಸ್ ಅವರ್ ಪೀಸ್ ರೇಟ್. 15 ಇಂಟು 2.25 33.75. ನೆಕ್ಸ್ಟ್ 25 ಇಂಟು 25 is more than 16. 3.75 into 25 is 93.75. Okay, I hope you understood the problem. ಈ ರೀತಿಯ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡ್ತೀನಿ, ಬಟ್ ನಾನು ನಿಮ್ಗೆ ಹೇಳತ್ತೀನಿ ಯಾವ ರೀತಿಯಾಗಿ ನಾವು ಸಮ್ಮನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಬೈ ಯೂಸಿಂಗ್ ಗಿವನ್ ಇನ್ಫಾರ್ಮೇಷನ್ ಅಂತೆ. ಫಸ್ಟ್ ನಾವು ಅದು ರೇಟ್ ಮಿನಿಟಿಗೆ ಅದನೋ ಸೆಕೆಂಡ್ಸಿಗೆ ಅದನೋ ಅಂತೆ ಫಸ್ಟ್ ವಿ ಹ್ಯಾವ್ ಟು ಕನ್ಸಿಡರ್. ಆಮೇಲೆ ಅದನ್ನು ಏನು ಮಾಡ್ಬೇಕು ಹೇಳಿ ನಾವು ಕನ್ಸಿಡರ್ ಮಾಡಿ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. Okay, I hope you understood the problem. First one, standard production per hour 60 minutes. ಮಿನಿಟ್ಸ್ ಕೊಟ್ಟರೆ 60, ಆಮೇಲೆ ಸೆಕೆಂಡ್ಸ್ ಕೊಟ್ಟರೆ 3600 ತೊಗೋಬೇಕು. ಆಮೇಲೆ ಫಸ್ಟ್ ವರ್ಕಿಂಗ್ ನೋಟು ಇಂಟು ಡೈಲಿ ವರ್ಕಿಂಗ್ ಅವರ್ಸ್, ಆಮೇಲೆ ಪೀಸ್ ರೇಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಆಮೇಲೆ ಅವ್ರು ಕೊಟ್ಟಿದ್ದು ಇದು ಅವರೇ ಕೊಟ್ಟಿರ್ತಾರೆ ಡಿಫ್ರೆನ್ಷಿಯಲ್ ಪೀಸ್ ರೇಟ್. ಇಲ್ಲಿ 75 125 ಕೊಟ್ಟಾರೆ, ಇಲ್ಲಿ 80 120 ಇವೆರಡೂ ಕೊಟ್ಟಿರ್ತಾರೆ. ಅಬೋವ್ ಮತ್ತು ಬಿಲೋ ಸ್ಟ್ಯಾಂಡರ್ಡ್ ರೇಟನ್ನು ವಿ ಹ್ಯಾವ್ ಟು ಕನ್ಸಿಡರ್ ಫಸ್ಟ್. ವರ್ಕಿಂಗ್ ನೋಟ್ ನಂಬರ್ 3 ಆದಮೇಲೆ ವರ್ಕಿಂಗ್ ನೋಟ್ ನಂಬರ್ 4, ಆಮೇಲೆ ಕ್ಯಾಲ್ಕುಲೇಷನ್ ಆಫ್ ಅರ್ನಿಂಗ್ಸ್. ಅರ್ನಿಂಗ್ಸ್ ಡಿಪೆಂಡ್ ಆನ್ ಯೂನಿಟ್ ಟು ಪ್ರೊಡ್ಯೂಸ್ ಇರ್ತದೆ. ಯೂನಿಟ್ ಟು ಪ್ರೊಡ್ಯೂಸು ವರ್ಕಿಂಗ್ ನೋಟ್ ನಂಬರ್ 2ಕ್ಕಿಂತ ಕಡಿಮೆ ಬಂದರೆ ಬಿಲೋ, ವರ್ಕಿಂಗ್ ನೋಟ್ ನಂಬರ್ 2ಕ್ಕಿಂತ ಹೆಚ್ಚಿಗೆ ಬಂದರೆ ಅಬೋ. ಅವೆರಡನ್ನು ಇಂಟು ಮಾಡಿ ಪೀಸ್ ರೇಟ್ ಗೊತ್ತಾಗ್ತದೆ. ಐ ಹೋಪ್ ಯು ಅಂಡರ್ಸ್ಟುಡ್ ದ ಪ್ರಾಬ್ಲಮ್. ವಿ ವಿಲ್ ಡಿಸ್ಕಸ್ based on Taylor's problems in the next session. Thank you.